ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಭಾಸ್ಕರ್. ನಮ್ಮ ಈ ಒಂದು ಯೂಟ್ಯೂಬ್ ವಿಡಿಯೋಗೆ ನಿಮಗೆಲ್ರಿಗೂ ಆತ್ಮೀಯವಾಗಿ ಸ್ವಾಗತ. ಸ್ನೇಹಿತರೆ, ಆನ್ಪ್ಯಾಸಿವ್ನ 360 ವೆಬಿನಾರ್ ಪ್ರತಿ ವಾರವೂ ಕೂಡ ನಡೆಯುತ್ತೆ. ನಿಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ನಿನ್ನೆನೂ ಕೂಡ ನಡೀತು. ಅದರಲ್ಲಿ ಮಾರ್ಟಿ, ರೆಡ್ ಮತ್ತು ಕ್ರಿಸ್ ಅವರು ನಡೆಸ್ಕೊಟ್ರು. ಅದರಲ್ಲಿ ಎವ್ರಿ ವೀಕ್ ಏನು ಕಳೆದ ವಾರ ಏನು ಮೀಟಿಂಗ್ ನಡೀತು ಯಶ್ ಅವ್ರ ಜೊತೆಗೆ, ಅದರದ್ದು ರೀಕ್ಯಾಪನ್ನು ಮಾಡಿದರು. ಅದರಲ್ಲಿ ಆ್ಯಸ್ ಸರ್ ಹೇಳಿದರು ಲಾಸ್ಟ್ ಟೈಮು 3 ಸಿನಾರಿಯೋ ಬಗ್ಗೆ ಅದನ್ನು ಕಟ್ ಡೌನ್ ಮಾಡಿ 2 ಸಿನಾರಿಯೋ ಮಾತ್ರ ಹೇಳಿದರು. ಇಲ್ಲಿವರೆಗೆ ಏನು ಅಪ್ಡೇಟ್ ನಡೆದಿದೆ ಅದರ ಬಗ್ಗೆ ನಿನ್ನೆ ಡಿಸ್ಕಷನ್ ಆಯಿತು. ಆ್ಯಸ್ ಸರ್ ಏನು ಹೇಳಿದರು, ನಾವು ಫೇಸ್ 2ಗೆ ಏನು ಎಂಟ್ರಿ ಆಗ್ತಾಯಿದ್ದೀವಿ. ಅದ್ರ ಬಗ್ಗೆ ಏನು ಆ್ಯಸ್ ಸರ್ ಹೇಳಿದ್ದಾರೆ, ಡೇಟಾ ರಿಕವರಿ ಆಗಿರೋದು ಅಥವಾ ಸೋರ್ಸ್ ಕೋಡ್ ಏನು ರಿಕವರಿ ಆಗಿರೋದು ಎಲ್ಲ ಭಾಳ ಎಲ್ಲೂ ಕೂಡ ತಪ್ಪು ಹೆಜ್ಜೆ ಹಿಡಿದ ಹಾಗೆ ಭಾಳ ಅಚ್ಚುಕಟ್ಟಾಗಿ ನಡೆದಿದೆ. 100% ಡೇಟಾ ರಿಕವರಿ ಆಗಿದೆ. ನಮ್ಮ ಡೇಟಾ ಸೆಂಟ್ರ್ ಇರ್ಬೋದು, ನಮ್ಮ ಲಾಗಿನ್ ಇರ್ಬೋದು, ಅಥವಾ ನಮ್ಮ ಏನು ಪ್ರೊಫೈಲ್ ಇರ್ಬೋದು, ಫೌಂಡರ್ಸ್ ಡೇಟಾ ಇರ್ಬೋದು, ವ್ಯಾಲೆಟ್ ಇರ್ಬೋದು, ಫಂಡಿಂಗ್ ಇರ್ಬೋದು, ಎಲ್ಲವೂ ಕೂಡ 100% ರಿಕವರಿ ಆಗಿದೆ. ಭಾಳ ಸಿಸ್ಟಮೆಟಿಕ್ಕಾಗಿ ನಾವು ಸೇಫ್ ಹ್ಯಾಂಡಲ್ಲಿ ಸೇಫಾಗಿ ನಾವು ಅದನ್ನೆಲ್ಲ ರಿಕವರಿ ಮಾಡಿದ್ದೀವಿ ಅನ್ನೋ ವಿಚಾರದಲ್ಲಿ ಅವರು ಹೇಳಿದರು ಎಸ್ ಸರ್. ನಂತರ ಎಸ್ ಸರ್ ಏನು ಹೇಳಿದರು, ಈಗ ಮಿಸ್ಲೀಡಿಂಗ್ ನಡೀತಾ ಇದೆ. ಮಿಸ್ಲೀಡಿಂಗ್ ಮೀನ್ಸ್ ಲಾಸ್ಟ್ ವೀಕ್ ಏನು ಅವರು ಏನು ಸೆಪ್ಟೆಂಬರ್ ಬಗ್ಗೆ ಹೇಳಿದರು, ಅದ್ರ ಬಗ್ಗೆ ಮಿಸ್ಲೀಡಿಂಗು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಜನ ಅಂತ ಹೇಳಿದರು. ನಂತರ ಏನು ಲಾಸ್ಟ್ ವೀಕಲ್ಲಿ ಏನು ಆ್ಯಸ್ ಸರ್ ಸಿಸ್ಟರ್ ಸನ್ ಜೊತೆಗೇನು ಪ್ರಾಬ್ಲಮ್ ಆಯಿತು, ಅದ್ರ ಬಗ್ಗೆ ಕೂಡ ಕಂಡೋಲೆನ್ಸನ್ನು ಶೇರ್ ಮಾಡಿದರು ನಿನ್ನೆ ವೆಬಿನಾರ್ನಲ್ಲಿ. ಯಾಕಂದರೆ ಆ್ಯಸ್ ಸರ್ ತಂಗಿ ಮಗ ಬೋಟಲ್ಲಿ ಹೋಗುವಾಗ ಮಿಸ್ ಆಗಿ ಬಿದ್ದು ನೀರಲ್ಲಿ ಮುಳುಗಿ ಸಾವನ್ನಪ್ಪಿರೋದು, ಅದರ ಬಗ್ಗೆ ಕಂಡೋಲೆನ್ಸನ್ನು ಶೇರ್ ಮಾಡಿದರು. ಸೊ ಇವೆಲ್ಲ ವಿಚಾರಗಳು, ಹರ್ಡಲ್ಸ್ಗಳು ಏನೇನು ಬರ್ತಾ ಇದ್ದಾವೆ ನೋಡ್ತಾ ಇದ್ದೀವಿ ನಾವು. ಓಕೆ, ನಂತರ ಎಸ್ ಸರ್ ಏನು ನಾವು ಸ್ಟ್ರಾಂಗ್ಲಿ ಕಮ್ ಬ್ಯಾಕ್ ಮಾಡ್ತಾಯಿದ್ದೀವಿ. ಲಾಸ್ಟ್ ವೀಕಲ್ಲಿ ಅವರು ಹೇಳಿದರು, ಇಲ್ಲಿ ಕೆಲವರು ಮಿಸ್ಲೀಡಿಂಗ್ ಮಾಡ್ತಿದ್ದಾರೆ, ನೆಗೆಟಿವ್ ಪೋಸ್ಟನ್ನು ಶೇರ್ ಮಾಡ್ತಾ ಇದ್ದಾರೆ, ಜಾಸ್ತಿ ಎಕ್ಸೈಟ್ಮೆಂಟಲ್ಲಿ, ಅಂದರೆ ಓವರ್ ಎಕ್ಸೈಟ್ಮೆಂಟ್ ಅಂತ ನಾವೇನು ಹೇಳ್ತೀವಲ್ಲ ಹಾಗೆ ಜಾಸ್ತಿನೇ ಪೋಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಸೆಪ್ಟೆಂಬರ್ ಮಂತಲ್ಲಿ ಕಮ್ಬ್ಯಾಕ್ ಬಗ್ಗೆ ನಾವು ಮಾತಾಡಿದ್ವಿ. ಬಟ್ ಜನ ಅದನ್ನು ಮನಿ ಬಗ್ಗೆ ಮಾತಾಡೋದು, ಅಥವಾ ಹಣ ಇಷ್ಟು ಬರುತ್ತೆ, ಕಮಿಷನ್ ಅಷ್ಟು ಬರುತ್ತೆ, ಎಲ್ಲವನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ಆ್ಯಸ್ ಸರ್ ಎಲ್ಲೂ ಕೂಡ ಹೇಳಿಲ್ಲ ನಾವು ಇಷ್ಟು ಅಮೌಂಟ್ ಬರುತ್ತೆ, ಇಷ್ಟು ಈ ಡೇಟಿಗೆ ನಾವು ಎಂಟ್ರಿ ಆಗ್ತೀವಿ, ಈ ಡೇಟಿಗೆ ನಾವು ಬರ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಬಟ್ ಆದರೆ ಜನ ಅದನ್ನು ತಪ್ಪಾಗಿ ತಿಳ್ಕೊಂಡು ಅದನ್ನು ಒಂದು ಓವರ್ ಎಕ್ಸೈಟ್ಮೆಂಟ್ ಅಂತ ಮಾಡಿಕೊಂಡು ಅದನ್ನು ಅವರು ಪೋಸ್ಟ್ಗಳನ್ನು ಮಾಡ್ತಾಯಿದ್ದಾರೆ. ಆ್ಯಸ್ ಸರ್ ಹೇಳಿದ್ದಾರೆ, ನಾವು ಅಪ್ಡೇಟನ್ನು ನೆಕ್ಸ್ಟ್ ನಾವು ಅದೇನು ಎಷ್ಟು ಹಣ ಬರುತ್ತೆ ಅದೆಲ್ಲವನ್ನು ಕೂಡ ಅಪ್ಡೇಟ್ ಕೊಡ್ತೀವಿ ಅನ್ನೋ ವಿಚಾರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನು ಪೋಸ್ಟ್ ಶೇರ್ ಮಾಡ್ತಿದ್ದಾರೆ ಅಥವಾ ಏನು ಜನ ಹಾಕ್ತಿದ್ದಾರೆ ಅದನ್ನು ಡಿಲೀಟ್ ಮಾಡಿ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಮತ್ತು ವೇಟ್ ಮಾಡಿ ಆ್ಯಸ್ ಸರ್ ನಮಗೆ ಪ್ರತಿಯೊಂದನ್ನು ಕೂಡ ತಿಳಿಸೋರಿದ್ದಾರೆ. ನಮಗೆ ಏನು ಅಪ್ಡೇಟ್ಸ್ ಬರುತ್ತೆ ಅದೆಲ್ಲವೂ ಕೂಡ ನಮಗೆ ಸಿಗುತ್ತೆ. ಸೆಪ್ಟೆಂಬರ್ನಲ್ಲಿ ಏನೇನಾಗೋದಿದೆ ಅದ್ರ ಬಗ್ಗೆ ಆ್ಯಸ್ ಸರ್ ಇಲ್ಲಿವರೆಗೆ ನಮಗೆ ಏನು ಸಿಸ್ಟಮೆಟಿಕ್ಲಿ ಯಾವ ರೀತಿ ಬರುತ್ತೆ ಅದ್ರ ಬಗ್ಗೆ ಎಲ್ಲವೂ ಕೂಡ ತಿಳಿಸೋರಿದ್ದಾರೆ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಇನ್ನು ಕೆಲವರು ಅಮೌಂಟ್ ಬಗ್ಗೆನೂ ಪೋಸ್ಟ್ ಆಗ್ತಾಯಿದ್ದಾರೆ, ಇನ್ನು ಕೆಲವರು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿದ್ದಾರೆ, ಬೇರೆ ಬೇರೆ ಡೇಟ್ಗಳ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಾಗಿ ನಾವು ಕೂಡ ಇವೆಲ್ಲದ್ರ ಬಗ್ಗೆ ಗಮನ ಕೂಡ ಇಟ್ಟರೆ ಭಾಳ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿಚಾರ ನಿನ್ನೆ ಹೇಳ್ತಾಯಿದ್ರು. ಇದು ನಮ್ಮ ಕಂಪನಿ, ಯಾಕಂದರೆ ಇಲ್ಲಿ ನಾವು ನಮ್ಮ ಕಂಪನಿ ಬಗ್ಗೆ ನಾವು ನೆಗೆಟಿವ್ ಮಾತಾಡೋದನ್ನು ಮೊದಲೇ ನಿಲ್ಲಿಸಬೇಕಾಗುತ್ತೆ. ಯಾಕಂದರೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಇದರಲ್ಲಿ ಡೆವಲಪ್ಮೆಂಟ್ ಆಗೋರಿದ್ದೀವಿ. ಹಾಗಾಗಿ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಬೇಕಾಗಲ್ಲ. ಕೆಲವರು ಹೈಪ್ ಕ್ರಿಯೇಟ್ ಮಾಡಿಕೊಂಡು ಅದನ್ನೆಲ್ಲ ಏನು ಅವರು ತಮ್ಮ ಒಂದು ಎಕ್ಸೈಟ್ಮೆಂಟು ಅಥವಾ ತಮ್ಮ ಒಂದು ಪ್ರಾಫಿಟ್ಗೋಸ್ಕರನೂ ಆ ರೀತಿ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಬಟ್ ಅದನ್ನು ನಾವು ನಿಲ್ಲಿಸಬೇಕು ಅನ್ನೋ ವಿಚಾರದಲ್ಲಿ ಚರ್ಚೆ ನಡೀತಾ ಇತ್ತು. ಆ್ಯಸ್ ಸರ್ ಭಾಳ ಕಾನ್ಫಿಡೆಂಟ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ನಾವು 100% ಟ್ರ್ಯಾಕಿಗೆ ಬರ್ತಾಯಿದ್ದೀವಿ. ನಾವು ಏನು ಟ್ರ್ಯಾಕಿಗೆ ಬಂದಿದ್ವಿ, ನಮ್ದು 100% ಡೇಟಾ ಸೆಕ್ಯೂರ್ ಆಗಿದೆ. ನಮ್ಮ ಎಲ್ಲ ಒಂದು ಏನು ಆ್ಯಸ್ ಸರ್ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಶೀಘ್ರದಲ್ಲಿ ನಡೆದಲ್ಲಿ ನಮಗೆಲ್ಲ ಮನಿ ರಿಲೇಟೆಡ್ ಏನು ಇಶ್ಯೂ ಇದ್ದಾವೆ, ನಮ್ಮದು ಹೆಲ್ತ್ ರಿಲೇಟೆಡ್ ಇಶ್ಯೂಗಳಿದ್ದಾವೆ, ಅವೆಲ್ಲವೂ ಕೂಡ ಬಗೆಹರಿಯುತ್ತೆ. ಹಾಗಾಗಿ ನಾವು ಕಂಪನಿ ಬಗ್ಗೆ ಫೇತ್ ಇಟ್ಕೊಂಡು
ನಾವು ಕೆಲಸ ಮಾಡೋದು ಅಂದರೆ ಕಂಪ್ನಿ ಬಗ್ಗೆ ನಾವು ಫೇತ್ ಇಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಸರ್ ನಿಮಗೆಲ್ರಿಗೂ ಗೊತ್ತಿದೆ, ಆ್ಯಸ್ ಸರ್ ನಮ್ಮ ಎಲ್ರಿಗೋಸ್ಕರ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವರು ಕೂಡ ಒಂದು ಏನು ಪಾಸ್ಟ್ ಎಕ್ಸ್ಪೆರಿಮೆಂಟ್ ಆಗಿತ್ತು ಅವರಿಗೆ, ಅದೆಲ್ಲದರಿಂದನೂ ಕೂಡ ಅವರು ಕೂಡ ಪಾಠ ಕಲ್ತಿದ್ದಾರೆ, ಅವರು ಕೂಡ ತಿದ್ದುಕೊಂಡಿದ್ದಾರೆ ಅನ್ನೋ ವಿಚಾರದಲ್ಲಿ ಅವರು ಲಾಸ್ಟ್ ವೆಬಿನಾರ್ನಲ್ಲೂ ಕೂಡ ನಮಗೆ ಹೇಳಿದರು. ನಂತರ ರೆಡ್ ಹೇಳಿದ್ದೇನಪ್ಪ ಅಂತಂದರೆ, ಈಗ ನಮಗೆ ನಾವೇನು ಲಾಸ್ಟ್ ವೀಕಲ್ಲಿ ಆನ್ ದ ಚೇರ್ ಒಂದು ಇಂಟರ್ವ್ಯೂ ಆಗಿತ್ತು. ಆ ಇಂಟರ್ವ್ಯೂವಿನ ಮುಂದುವರೆದ ಭಾಗ ಅಂದರೆ ಸೆಕೆಂಡ್ ಇಂಟರ್ವ್ಯೂ ಕೂಡ ನಡೆಯುತ್ತೆ. ಅದರಲ್ಲಿ ಇನ್ನೂ ಕೂಡ ಅದ್ಭುತವಾದಂಥ ಚರ್ಚೆಗಳನ್ನ ನಾವು ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ರೆಡ್ ಹೇಳಿದರು. ಜೊತೆಗೆ ಮಾರ್ಟಿ ಮತ್ತು ಕ್ರಿಸ್ ಅವರು ಕೂಡ ವೆಬಿನಾರ್ಗಳಲ್ಲಿ ಅವರು ಜನರ ಜೊತೆಗೆ ಬೆರೆತು ಜನರ ಜೊತೆಗೆ ಮಾತಾಡ್ತಾ ಜನರ ಒಂದು ಪಾಸಿಟಿವಿಟಿ ಅಥವಾ ನೆಗೆಟಿವಿಟಿ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಆ ರೀತಿ ಅವರು ಕೂಡ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಆ ಇಂಟರ್ವ್ಯೂನಲ್ಲಿ ಅವರು ಮಾರ್ಟಿ ಹೇಳಿದ್ದೇನಂತಂದರೆ, ನೀವು ಕೂಡ ಯಾರಾದರೂ ಬೇಕಾದರೆ ಒಂದು 20 ಮಿನಿಟ್ಸ್ದ ವಿಡಿಯೋ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು ಹಂಚಿಕೊಂಡು ಆ ಒಂದು ವಿಡಿಯೋನ ನಮಗೆ ಪೋಸ್ಟ್ ಮಾಡಿ ಅನ್ನೋ ವಿಚಾರದಲ್ಲೂ ಹೇಳ್ತಾಯಿದ್ರು. ಇನ್ನು ಕ್ರಿಸ್ ಅವರು ಮಾತಾಡ್ತಾ ಅಪಘಾತಕ್ಕೆ ಅವಸರವೇ ಕಾರಣ ಆಗುತ್ತೆ, ಹಾಗಾಗಿ ಯಾರೂ ಕೂಡ ಗಡಿಬಿಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಎಲ್ಲೂ ಕೂಡ ಗೊಂದಲಕ್ಕೊಳಗಾಗ್ದೇ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಪೋಸ್ಟ್ಗಳನ್ನು ಅನಗತ್ಯವಾಗಿ ಹಾಕ್ಲಿಕ್ಕೆ ಹೋಗಬೇಡಿ ಅನ್ನೋ ವಿಚಾರದಲ್ಲಿ ಅವರು ಕೂಡ ಹೇಳ್ತಾಯಿದ್ರು. ಸ್ನೇಹಿತರೆ, ನಿನ್ನೆ ಆ್ಯಸ್ ಸರ್ ಕೂಡ ಬ್ಯುಸಿ ಇದ್ದರು, ಹಾಗಾಗಿ ಅವರು ನಿನ್ನೆ ಮೀಟಿಂಗಿಗೆ ಬರಲಿಕ್ಕಾಗಿಲ್ಲ. ಅವರು ನೆಕ್ಸ್ಟ್ ಅಪ್ಡೇಟಲ್ಲಿ ನಮಗೆ ಭಾಳ ತುಂಬ ಚೆನ್ನಾಗಿ ಅವರು ಅಪ್ಡೇಟನ್ನು ಹೊತ್ತು ತರಲಿದ್ದಾರೆ ಅನ್ನೋ ಒಂದು ವಿಚಾರ ನಮಗೆಲ್ರಿಗೂ ಗೊತ್ತಿರೋವಂಥದ್ದು. ಹಾಗಾಗಿ ನಾವು ಭಾಳ ಪಾಸಿಟಿವ್ ವೇನಲ್ಲಿ ಆನ್ಪೆಸಿವ್ ಒಂದು ಕಂಪ್ನಿಯನ್ನು ನಾವು ಪಾಸಿಟಿವೇ ಪ್ರತಿಯೊಬ್ಬರು ಕೂಡ ಭಾಳ ಪೇಷನ್ಸಿಂದ ಕಾಯ್ತಾ ಇದ್ದೀವಿ, ನೋ ಡೌಟ್. ಆದ್ರೂ ಕೂಡ ಇನ್ನೂ ಕೆಲವೊಂದು ಈ ತಿಂಗಳಲ್ಲಿ ಒಂದು ಒಳ್ಳೆಯ ಗುಡ್ ನ್ಯೂಸ್ ಬರುತ್ತೆ ಅನ್ನೋ ಒಂದು ವಿಚಾರ ನಮಗೆಲ್ರಿಗೂ ತಿಳಿದಿರೋದಕ್ಕಾಗಿ ನಾವೆಲ್ಲರೂ ಕೂಡ ಇನ್ನೂ ಪಾಸಿಟಿವ್ ಆಗಿರೋಣ. ಮತ್ತು ಒಳ್ಳೊಳ್ಳೆ ವಿಡಿಯೋಗಳನ್ನು ಈಗ ಭಾಳಷ್ಟು ಜನ ಅವರ ಒಂದು ಬೆನಿಫಿಟ್ಗೋಸ್ಕರನೋ ಅಥವಾ ಅವರ ಒಂದು ಓವರ್ ಎಕ್ಸೈಟ್ಮೆಂಟಿಂದನೂ ವಿಡಿಯೋಗಳನ್ನ ಹಾಕ್ತಾರೆ. ಮತ್ತು ಅವರು ಒಂದು ಏನು ಬಲಿತ ಅಂದರೆ ಸ್ಟ್ರಾಂಗ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದೇ ಏನೋ ಒಂದು ನ್ಯೂಸ್ ಬಂದಿದೆ ಅದನ್ನು ಭಾಳ ಓವರ್ ಎಕ್ಸೈಟ್ಮೆಂಟಲ್ಲಿ ತಿಳಿಸುವಂಥದ್ದನ್ನು ನೋಡೋದನ್ನು ಕಡಿಮೆ ಮಾಡಿ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಯಾಕಂದರೆ ನಮಗೆ ಒಳ್ಳೇದು ಯಾವುದು ಅದನ್ನು ಮಾತ್ರ ನಾವು ತಗೊಳ್ಳೋಣ, ಕೆಟ್ಟದನ್ನು ಅಲ್ಲೇ ಬಿಟ್ಟು ನಾವು ಮುಂದುವರಿಯೋಣ. ಯಾಕಂದರೆ ಆನ್ಪೆಸಿವ್ ಈಗ ಎಲ್ಲವೂ ಕೂಡ ಸರಿಯಾಗಿ ನಡೆದಿದ್ದೆ ಆದರೆ ಈ ತಿಂಗಳಲ್ಲಿ ಖಂಡಿತವಾಗಿಯೂ ನಮಗೆ ಒಂದು ಒಳ್ಳೆ ನ್ಯೂಸ್ಗಳು ಈ ತಿಂಗಳಲ್ಲಿ ಬರುತ್ತೆ. ಅದಕ್ಕೆ ನಾವು ಕಾಯೋಣ. ಯಾಕಂದರೆ ಆನ್ಪೆಸಿವ್ ಒಂದು ಹ್ಯುಮ್ಯಾನಿಟಿಯನ್ನು ಅಪ್ಲಿಫ್ಟ್ ಮಾಡಲಿಕ್ಕೋಸ್ಕರ ಆ್ಯಸ್ ಸರ್ ಅದನ್ನು ಪಣ ತೊಟ್ಟಿದ್ದಾರೆ. ಅದು ಖಂಡಿತವಾಗಲೂ ಅದು ಆಗೇ ಆಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಏನು ಅಪ್ಡೇಟ್ಸ್ ಬರುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಖಂಡಿತವಾಗ್ಲೂ ಶೇರ್ ಮಾಡ್ತೀವಿ. ಅಲ್ಲಿವರೆಗೆ ನೀವೆಲ್ಲರೂ ಕೂಡ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ, ಜೊತೆಗೆ ಎಲ್ಲ ವಿಡಿಯೋಗಳನ್ನ ತಪ್ಪದೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಒತ್ತಿ. ಯಾಕಂದರೆ ಮುಂದಿನ ಅಪ್ಡೇಟ್ಸ್ಗಳು ಪ್ರತಿಯೊಬ್ಬರಿಗೂ ತಿಳಿಲಿ. ಸೊ ಹಾಗಾಗಿ ಅಲ್ಲಿವರೆಗೆ ಎಲ್ಲರೂ ಕೂಡ ಆರಾಮಾಗಿರಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.